ಎಸಿ ಆಫೀಸಲ್ಲಿ DC ಆಫೀಸಲ್ಲಿ ಫೋನ್ಗಳು ತೆಗಿಬೇಕು ಅಂತ ಹೇಳ್ಬಿಟ್ಟು ಚೀಫ್ ಸೆಕ್ರೆಟರಿ ಸುತ್ತೋಲೆ. ನೆಕ್ಸ್ಟ್ ಆಮೇಲೆ 30 ದಿವಸಗಳ ಒಳಗಡೆ ಮಾಹಿತಿ ನೀಡಬೇಕು ಅಂತ ಹೇಳ್ಬಿಟ್ಟು ರೂಲ್ಸ್ ಇದೆ. ಅದನ್ನ ಇವರು 30 ನೋಡಿ, ಇಲ್ಲಿ ಸರ್ಕಾರ ದಾಖಲಾತಿಗಳು ಇಲ್ಲದ್ರೆ ಕ್ರಿಮಿನಲ್ ಕೇಸ್ ಅಂತ ಆಗ್ಬೋದು ಅಂತ ಐತೆ ಇದು. ಎಲ್ಲ ಸುತ್ತೋಲೆಗಳಿದ್ದಾವೆ. ಮತ್ತೆ 19/1 ಮಾಹಿತಿ ಅಲ್ಲ ಸ್ವಾಮೀಜಿ, ಸರ್ಕಾರಿ ಜಮೀನು ಕಬಳಿಕೆ ಮಾಡಿದ್ದಾರೆ. ಆಮೇಲೆ MR ಕಾರ್ಡ್ಗಳು ಶಾಶ್ವತವಾಗಿ ಕಟ್ತಾ ಎ ಕ್ಯಾಟಗರಿ ಬರೋದು. ಅವು ನಮ್ಮ AC ಸಾಹೇಬರು MR ಕಟ್ತಾ ವಜಾ ಮಾಡೋದಕ್ಕೆ ನಮಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಹೌದು, MR ಕಟ್ತಾ ವಜಾ ಮಾಡೋದು ಅವ್ರಿಗೆ ಬರೋದು. ಗೌರ್ಮೆಂಟ್ ಜಮೀನು ಕೇಸ್ ಅಂದ್ರೆ ನಾವು ಫಸ್ಟ್ ಸಹ ಇಲ್ಲ ಅಂತ ರಿಪ್ಲೈ ಮಾಡ್ಬಿಡಿ. ನಮ್ಗೆ ರಿಪ್ಲೈ ಮಾಡಿದ್ರೆ ನಾವು FIR ಹಾಕಿದ್ದೀವಿ ಅಂತ ಹೇಳ್ತೀವಿ. ABCD ಕ್ಯಾಟಗರಿದ A ಅಂದ್ರೆ ಪರ್ಮನೆಂಟ್ ಫೈಲ್ ಅದಕ್ಕೆ FIR ಹಾಕಬೇಕು. B ಅಂದ್ರೆ ಇಷ್ಟು ವರ್ಷ, C ಅಂದ್ರೆ ಇಷ್ಟು ಕೊಟ್ಟಿದ್ದೀರ ಅದಕ್ಕೆ FIR ಹಾಕಿಲ್ಲ ಅಂತ ಕೇಳ್ತೀವಿ. FIR ಹಾಕ್ಬೇಕು. ಅವಾಗ ಆತರ ಕೇಳಿದ ಮೇಲೆ ಕೆಲವೊಂದು ಅಧಿಕಾರಿಗಳು ಅಂದ್ರೆ ತಹಸೀಲ್ದಾರೇ ಹುಡುಕಿ ಕೊಡೋದಕ್ಕಾಗಲ್ಲ ನಿಮ್ಗೆ, ಇಲ್ಲ AC ಹುಡುಕಿ ಕೊಡೋಕ್ಕಾಗಲ್ಲ, DC ಸೆಕ್ಷನ್ ರೆಕಾರ್ಡ್ ಸೆಕ್ಷನ್ ಯಾರು ಇರ್ತಾರಲ್ಲ ಅವರು ರಹ ಇಲ್ಲ ಅಂತ ಬರೋದು ಕಳಿಸಿರ್ತಾರೆ. ಇವ್ರು ಸೈನ್ ಮಾಡಿ ಕಳಿಸ್ತಾರೆ, ಆಯ್ತಲ್ವಾ? ನಾವು ಅದಕ್ಕೆ ಹೇಳೋದು, ನೀನು ಬರ್ಬಿಟ್ಟಿದ್ದೆ ರಹ ಇಲ್ಲ ಅಂತ ಹೇಳ್ಬಿಟ್ಟು ಫೈನ್ ಹಾಕೋದು ನಿಮ್ಮ ತಹಸೀಲ್ದಾರ್ AC RTA ಅವ್ರಿಗಾಗುತ್ತೆ. ಸೊ ನೀನು ಆಮೇಲೆ FIR ಹಾಕ್ಬೇಕು. FIR ಹಾಕಿದ್ರೆ ತಹಸೀಲ್ದಾರ್ ACಗೆ FIR ಹಾಕು ಅಂತೇಳಿ ಹೇಳ್ತೀವಿ. ಆ ಟೈಮಲ್ಲಿ ಏನು ಮಾಡಿದ್ರೆ ಒಂದು 2-3 ಸಲ ಕಷ್ಟ ಸಿಕ್ಕಿದೆ ಸರ್, ಕೊಡ್ತೀವಿ ಸರ್ ಮಾಹಿತಿ ಅಂತ ಹೇಳಿ, ಆಯ್ತಲ್ಲ? ಆ ಥರ ಎಲ್ಲ ಮಾಡಿದ್ದಾರೆ. ಹಾಕ್ಬಿಟ್ಟು ಬನ್ನಿ ನಮ್ಮಲ್ಲಿ ರಹ ಇಲ್ಲ ಅಂತ. ಆಮೇಲೆ ಕೆಲವು ಜಿಲ್ಲೆಗಳಲ್ಲಿ AC ಟೆಕ್ನಿಕಲ್ ಕಮಿಟಿ ಮಾಡಿ ಇಲ್ಲಿ ಪೂರ್ಣವಾದ ಮಾಹಿತಿ ನೀಡುವ ತನಕ ಪ್ರಥಮ ಮೇಲ್ಮನವಿ ಮುಗಿಸಬಾರ್ದು ಅಂತ DPR ಗೈಡ್ಲೈನ್ಸ್ ಇದೆ. ಇದ್ರ ಪ್ರಕಾರವಾಗಿ ನಮ್ಮ AC ಸಾಹೇಬರು ಒಂದು ಪ್ರಕರಣ ಮುಕ್ತಾಯ ಮಾಡಲಿಲ್ಲ. ಅಲ್ಲ, ಕೋರ್ಟಲ್ಲಿ ಇಂತ ಇರೋ ಸಮಸ್ಯೆ ಕೇಳ್ತಾ ಇರೋದು. ಕೋರ್ಟಲ್ಲಿ ಸಮಸ್ಯೆ ಪಿಟಿಷನ್ ಏನ್ ಬಂದಿದೆ ನೋಡಿ ಸರ್, ಅದು 45 ದಿವಸ ಒಳಗಡೆ ಮುಗಿಸ್ಬೇಕು ಅಂತಿದೆ ಫಸ್ಟ್. ಇವರು 3 ತಿಂಗಳಾದ್ರೂ ನಡೆಸ್ತಲೇ ಇರ್ತಾರೆ ಸ್ವಾಮೀಜಿ. ನಾವು PDO ಅಂತ ನಾನು ಮತ್ತು ಒಬ್ಬ ಮಾಹಿತಿ ಆಗ್ತಾರಂತ ರಾಜಶೇಖರ್ ಅವರು ಇಬ್ಬರು ಕೂಡ ಮಾಧ್ಯಮ ಕ್ಷೇತ್ರದಿಂದಲೇ ಬಂದಂಥವ್ರು. ನಾನು ವಿಜಯನಗರದಲ್ಲಿದ್ದೆ, ಅವರು ಇಂಡಿಯಾ ಎಕ್ಸ್‌ಪ್ರೆಸ್ ಬೇರೆ ಬೇರೆ ಡೆಕ್ಕನ್ ಹೆರಾಲ್ಡ್ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಿದ್ದರು. ಈಗ ಸರ್ಕಾರ ನಮ್ಮನ್ನು ಕಳೆದ ವರ್ಷದಿಂದ ಮಾಹಿತಿ ಆಯುಕ್ತರ ಆಗಿ ನೇಮಕ ಮಾಡಿದ್ದಾರೆ. ನಾವು ಮಾಹಿತಿ ಆಯುಕ್ತರಾಗಿ ನೇಮಕ ಆದಮೇಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯ ತರಬೇತಿ ಕಾರ್ಯಾಗಾರ ಅನ್ನೋದು ಒಂದು ಪುನರ್ಮನನ ಶಿಬಿರದ ಥರ ಆಗಿದೆ. ಇಲ್ಲಿ ಹೋಗಿ ಅದು ಯಾಕೆ ಅಂತಂದರೆ PIOಗಳು ಚೇಂಜ್ ಆಗಿರ್ತಾರೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಚೇಂಜ್ ಆಗಿರ್ತಾರೆ. ಅವರಿಗೆ ಇತ್ತೀಚೆಗೆ ಬಂದಂಥ ಕೆಲವು ತೀರ್ಪುಗಳು ಮತ್ತು ನಿಯಮಗಳು ಇದನ್ನು ತಿಳಿಸ್ಕೊಡೋಂಥದ್ದು. ಆ ಮೂಲಕ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿ ಮಾಡಲಿಕ್ಕೋಸ್ಕರ 2005ರಲ್ಲಿ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ತಂದು ಹಾಗೆ ಈ ಕಾಯ್ದೆಯನ್ನು ತಂದಿದೆ. ಅದನ್ನು ಸಬಲಗೊಳಿಸುವಂಥದ್ದು ನಮ್ಮ ಉದ್ದೇಶ. ಒಂದು, ಸರ್ಕಾರದ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಬೇಕು, ಹೊಣೆಗಾರಿಕೆಗೆ ಉತ್ತೇಜನವನ್ನು ಕೊಡಬೇಕು ಮತ್ತು ಭ್ರಷ್ಟಾಚಾರಕ್ಕೆ ತಡೆಯನ್ನು ಹಾಕಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ತಂದಿದ್ದು. ಇದು ಭಾಳ ಹೋರಾಟದ ಮೂಲಕ ಬಂದಂಥ ಕಾಯ್ದೆ ಇದು. ಆ ಕಾಯ್ದೆನ ಇನ್ನಷ್ಟು ಬಲಪಡಿಸಿ ಇದೊಂದು ಜನಪರ ಕಾಯ್ದೆ, ಜನರಿಗೆ ಇದರಿಂದ ಅನುಕೂಲ ಆಗಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯ ಶಿಬಿರಗಳನ್ನ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡ್ತಾಯಿದ್ದೇವೆ. ನಾನು ಮತ್ತು ರಾಜಶೇಖರ್ ಅವರು ಒಂದು ಜಿಲ್ಲೆಗೆ, ನಮ್ಮ ಇನ್ನಿಬ್ಬರು ಗೆಳೆಯರು ಆಯುಕ್ತರು ಅವರು ಬೇರೆ ಬೇರೆ ಜಿಲ್ಲೆಗಳಿಗೆ ಅವರು ಹೋಗ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಇವತ್ತು ನಾವು DC ಅವರಿಗೆ ಈ ಥರದ್ದೊಂದು ಶಿಬಿರ ಮಾಡಬೇಕು ಅಂತ ಹೇಳಿದಾಗ ಅವರು ಭಾಳ ವಿಶ್ವಾಸದಿಂದ ಒಪ್ಪಿ ಈ ಶಿಬಿರವನ್ನು ಆರ್ಗನೈಸ್ ಮಾಡಿದ್ರು ಅವರು ಮತ್ತು CEO ಅವರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಏಪ್ರಿಲ್ 24, 2024 ಏಪ್ರಿಲಿಂದ ಆಗಸ್ಟ್ ತನಕ ನೋಡಿದಾಗ 10,777 RTA ಅರ್ಜಿಗಳು ಸಲ್ಲಿಕೆ ಆಗಿದೆ. ಇದು ವಿಲೇವಾರಿ ಪ್ರಮಾಣ ತುಂಬ ಚೆನ್ನಾಗಿದೆ. ಇಲ್ಲಿ 9,837 ಅರ್ಜಿಗಳು ವಿಲೇವಾರಿ ಆಗಿದ್ದಾವೆ. ಇನ್ನು ಕೇವಲ ಒಂದಷ್ಟು ಬಾಕಿ ಭಾಳ ಕಡಿಮೆ ಪ್ರಮಾಣದಲ್ಲಿ ಬಾಕಿ ವಿಲೇವಾರಿಗಳಿದ್ದಾವೆ. ಇನ್ನಷ್ಟು ನಮ್ಮ ಆಯೋಗದ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ 772 ದ್ವಿತೀಯ ಮೇಲ್ಮನವಿ ಅರ್ಜಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆದು ನಮ್ಮ ಮುಂದೆ ಇದ್ದಾವೆ. ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲಿ ನೋಡಿದಾಗ ನಾವು ಪಂಚಾಯಿತಿ ಸಂಬಂಧಪಟ್ಟಂಥ RDPR ಇಲಾಖೆದೇನೆ ಅತಿ ಹೆಚ್ಚು ಇರೋದು. ಯಾಕೆಂದರೆ ಯಾವ ಜನರಿಗೆ ನೇರವಾಗಿ ಸಂಪರ್ಕ ಪಡ್ತವೆ RDPR, ರೆವಿನ್ಯೂ, ಅರ್ಬನ್ ಡೆವಲಪ್ಮೆಂಟ್ ಈ ಥರದ್ದು ಆ ಡಿಪಾರ್ಟ್ಮೆಂಟ್ಗಳಿಂದಲೇ ಅರ್ಜಿಗಳು ಜಾಸ್ತಿ ಇದೆ.
ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ 368 ಅರ್ಜಿಗಳು ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥವು ಇದ್ದರೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ 212 ಅರ್ಜಿಗಳು ಬಾಕಿ ಇದ್ದಾವೆ. ಸೋಷಿಯಲ್ ವೆಲ್ಫೇರಲ್ಲಿ 33, ಅರ್ಬನ್ ಡೆವಲಪ್ಮೆಂಟಲ್ಲಿ 31, ವಾಟರ್ ರಿಸೋರ್ಸಲ್ಲಿ 21, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ 19, ಫಾರೆಸ್ಟಲ್ಲಿ 18, PWD 17 ಈ ಥರ ಇದೆ. ಇನ್ನು ಉಳಿದಿದ್ದು ಜಿಲ್ಲೆಗಳ ಇಲಾಖೆಗಳೆಲ್ಲ ಸಿಂಗಲ್ ಡಿಜಿಟ್ ಇದೆ. ನಮ್ಮ ರಾಜ್ಯ ಮಟ್ಟಕ್ಕೆ ನಾವು ನೋಡಿದಾಗ 41,104 ಅರ್ಜಿಗಳು ವಿಲೇವಾರಿಗೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳು. ನಮ್ಮ ಮುಂದೆ ಬರೋಂಥವೆಲ್ಲ ದ್ವಿತೀಯ ಮೇಲ್ಮನವಿ ಅರ್ಜಿಗಳು. ಆ ಅರ್ಜಿಗಳು 41,104 ಅರ್ಜಿಗಳಿದೆ. ನಾವು ಆಯುಕ್ತರಾಗಿ ಬಂದಾಗ ಈ ಅರ್ಜಿಗಳ ಸಂಖ್ಯೆ 54,000 ಇತ್ತು. 7 ತಿಂಗಳೊಳಗಡೆ ಅದು 41,000ಕ್ಕೆ ಇಳಿದಿದೆ. ಆಯೋಗ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿರೋಂಗೆ ಯಾರು ಮಾಹಿತಿ ಕೊಡೋದಿಲ್ಲ ಅಂತ PIOಗಳಿಗೆ ದಂಡವನ್ನು ಕೂಡ ವಿಧಿಸುತ್ತೆ. ನಮ್ಮ ಹತ್ರ ಇರೋಂಥ ಮಾಹಿತಿ ಪ್ರಕಾರ 19/7/25 ಒಟ್ಟು ಆಯೋಗ ಏನು 20 ವರ್ಷ ಆಯಿತು ಇದು ಬಂದು ಜಾರಿಗೆ ಬಂದು 10,699 PIOಗಳಿಗಿಂತ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ 10,08,46,450 ರೂಪಾಯಿ ದಂಡವನ್ನು ವಿಧಿಸಿದೆ. ಅದರಲ್ಲಿ ದಂಡವನ್ನು ಕಟ್ಟಿರೋ ಅಂಥವ್ರು 2,119 ಜನ ಮಾತ್ರ. ಅದನ್ನು ಈಗ ರಿಕವರಿಗೆ ಎಲ್ಲ ಆಯೋಗ ಕ್ರಮ ತಗೊಳ್ತಾ ಇದೆ. ಅಂದರೆ ಆ ಸಂಬಂಧಪಟ್ಟ ಇಲಾಖೆಗಳಿಗೆ ಬರೀತಾ ಇದೆ. ಅಂದರೆ 10 ಕೋಟಿನಲ್ಲಿ 10.08 ಕೋಟಿನಲ್ಲಿ 2.45 ಕೋಟಿ ಮಾತ್ರ ರಿಕವರಿ ಆಗಿದೆ. ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹೇಳೋದಾದರೆ 287 ಅಧಿಕಾರಿಗಳಿಗೆ ಇಲ್ಲಿ ಆಯೋಗ ಇದುವರೆಗೂ ದಂಡವನ್ನು ಹಾಕಿದೆ. 28,70,000 ದಂಡ ಹಾಕಿದೆ. ಅದರಲ್ಲಿ 69 ಜನ 6,90,000 ಕಟ್ಟಿದ್ದಾರೆ. ಇನ್ನೂ 20,80,000 ಬಾಕಿ ಇದೆ ಇಲ್ಲಿ ಈ ಜಿಲ್ಲೆದು. ನಾನು ಅದನ್ನೇ ಈಗ DC ಅವ್ರಿಗೆ ಹೇಳಿದೆ, ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ. ಆಮೇಲೆ ಆಯೋಗ ಈಗ ನಾವು ಎಲ್ಲ ಜಿಲ್ಲೆಗಳಲ್ಲೂ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡೋದ್ರ ಜೊತೆಗೆ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಇದ್ದೀವಿ. ಆ ಜಿಲ್ಲೆಗಳಲ್ಲಿ ಎಲ್ಲಿ ಹೆಚ್ಚು ಅರ್ಜಿಗಳಿದೆ ಆ ಅರ್ಜಿಗಳನ್ನು ವಿಲೇವಾರಿ ಮಾಡುವಂಥದ್ದು, ಅಲ್ಲೇ ಹೋಗಿ ವಿಲೇವಾರಿ ಮಾಡುವಂಥದ್ದು ಅದಾಲತ್ ರೂಪದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿದ್ದೇವೆ. ಅದರ ಬಗ್ಗೆ ಈಗ ನವೆಂಬರ್ ತಿಂಗಳಿಂದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೇವೆ. ಈಗ ನಮ್ಮ ಕಾಯ್ದೆ ಬಂದು 20 ವರ್ಷ ಆಗಿದೆ. ಇದನ್ನು ಇನ್ನಷ್ಟು ಸಬಲಗೊಳಿಸೋದಕ್ಕೋಸ್ಕರ ಈ ರೀತಿಯ ಶಿಬಿರಗಳನ್ನ ಮಾಡ್ಕೊಂಡು ಇದು ಮಾಡ್ತಾ ಇದ್ದೇವೆ. ನಿಮ್ಗೆ ರಾಜಶೇಖರ್ ಅವರು ಮಾತಾಡ್ತಾರೆ, ಆಮೇಲೆ ಏನಾದರೂ ಇದ್ದಿರಲ್ಲ ಸರಿಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾರೆ. ಎಲ್ಲರೂ ಮಾಡ್ತಾರೆ. ಕೆಲವೊಂದು ಸಲ ಅಧಿಕಾರಿಗಳು ಮನುಷ್ಯ ತಾನೆ, ಅವರು ತಪ್ಪು ಮಾಡ್ತಾರೆ. ಎರಡೂ ಕಡೆಯಿಂದ ತಪ್ಪಾಗಿರ್ತದೆ. ಹಾಗಂತೇಳಿ ನಾವು ಅರ್ಜಿದಾರನಿಗೆ ದೂರು ಕೊಡೋದಿಲ್ಲ. ಅದೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದಾಗ ನಾವು ಅವ್ರಿಗೆ ಶಿಕ್ಷೆ ಕೊಡ್ತೇವೆ. ಅಸಂಬದ್ಧ ಉತ್ತರ ಕೊಟ್ಟಾಗ ಶಿಕ್ಷೆ ಕೊಡ್ತೀವಿ. ಇವಾಗ ಮೊನ್ನೆ ಶ್ರೀನಿವಾಸಪುರ ತಹಸೀಲ್ದಾರ್ ಅವರು 2 ರೀತಿಯ ಉತ್ತರ ಕೊಟ್ಟಿದ್ದಾರೆ. ಅರ್ಜಿದಾರನಿಗೆ ಉತ್ತರ ಕೊಟ್ಟಿದ್ದಾರೆ, ಆಯೋಗಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ 25,000 ದಂಡ ಹಾಕಿದ್ದಾರೆ ಅದಕ್ಕೆ ಅವರು. ಸೊ ಆ ಥರ ಮಾಡಿದಾಗ ನಾವು ಆ್ಯಕ್ಷನ್ ತಗೊಳ್ತೀವಿ, ಆಯ್ತಲ್ಲ. ಸೊ ಅದ್ರ ಬಗ್ಗೆ ಏನು ಬಹುತೇಕ ಕಚೇರಿ ಸರ್ಕಾರನೂ ಹೇಳಿದೆ. ಯಾರು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮತ್ತು ಪ್ರಥಮ ಮೇಲ್ಮನವಿ ಅಧಿಕಾರಿ ಇರ್ತಾರೆ ಅವರ ಹೆಸರನ್ನ ಫಲಕವನ್ನು ಹಾಕಲೇಬೇಕು. ಸರ್ ಹಾಕಲೇಬೇಕು ಅಂತ ಆದೇಶ ಇದೆ, ಬಟ್ ಹಾಕಿಲ್ಲ ಅಂತ ನಾನು ನೀವು ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಯಾರು ಮಾಡ್ತೀವಿ? ಮುನ್ಸಿಪಾಲಿಟಿ ಕಮಿಷನರ್ ಯಾರಿದ್ದಾರೆ ಅವರಿಗೆ ಕಂಪ್ಲೇಂಟ್. ಕೆಲವು ಅಧಿಕಾರಿಗಳು ಮತ್ತೆ ಮಾಹಿತಿ ಕೇಳಿ ಕೇಸ್ ಹಾಕೋದ್ರಲ್ಲ, ಬೇರೆ ಏನು ಗೊತ್ತಿಲ್ಲ ನಮಗೆ. ಡೀಟೇಲ್ಸ್ ಕೊಡಿ ತಮಗೆ, ನಾವು ಅದ್ಮೇಲೆ ಆಕ್ಷನ್ ತಗೊಳ್ತೀವಿ. ಕೇಸ್ ಒಂದು ನಿಮಿಷ ಹೇಳಿ ಅಲ್ಲ, ಈಗ ಕೇಳಿದಲ್ಲ ಫಸ್ಟು ಕಂಪ್ಲೇಂಟ್ ಕೇಸ್ ಹಾಕೋದಕ್ಕೆ ಬರೋದಿಲ್ಲ. RTIಯಲ್ಲಿ ಮಾಹಿತಿ ಕೇಳಿದ್ದಾರೆ ಅಂತ ಆ ಥರ ಏನಾದ್ರು ಮಾಡಿದರೆ ಅದು ದುರುಪಯೋಗ ಮಾಡ್ಕೊಂಡಂಗೆ ಅಧಿಕಾರನ. ಅದಕ್ಕೆ ತಾವು ಸಂಬಂಧಪಟ್ಟ ಏನಾದರೂ ಪ್ರೂಫ್ ಏನಾದರೂ ತಮ್ಮ ಕಡೆ ಇದ್ದರೆ ಆಯೋಗಕ್ಕೆ ಬರೀರಿ, ಇಲ್ಲ DC ಅವ್ರಿಗೆ ಕಳಿಸಿ, ಕಂಪ್ನಿ ಕಳಿಸಿ, IR ಆಫೀಸರ್ಸ್ ಕಳಿಸಿ, ಆಯ್ತಲ್ಲ. 3 ಆಪ್ಷನ್ಸ್ ಇದೆ ನಿಮಗೆ. ಇನ್ನೊಂದೇನು ಕೇಳಿರ್ತಾವು ಮಾಹಿತಿ ನಮಗೆ ದೈನಂದಿನ ಆಡಳಿತಕ್ಕೆ ತೊಂದರೆ ಆಗ್ತದೆ, ನೀವು ಕೇಳಿರೋದು ಮಾಹಿತಿ ಕೊಡೋದಕ್ಕೆ ಅಂತ ಅವ್ರು ಉತ್ತರ ಕೊಡ್ಬೋದು. ಉತ್ತರ ಕೊಡುವಾಗ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕಾಗುತ್ತೆ. ಯಾಕೆ ದೈನಂದಿನ ದಿನಕ್ಕೆ ತೊಂದರೆ ಆಗ್ತದೆ, ಮಾಹಿತಿ ಅಧಿಕಾರಿ ಯಾರು ಅಂತಾನೆ ಗಮನಕ್ಕೆ ಬಂದಿದೆ. CEO ಇಲ್ಲದ್ರೆ ಅವ್ರ ಗಮನಕ್ಕೂ ಬಂದಿದೆ. ಆಸ್ ಪರ್ ದ ಆ್ಯಕ್ಟು ಸಾರ್ವಜನಿಕ ಮಾಹಿತಿ ಅಧಿಕಾರಿ ಯಾರು, ಪ್ರಥಮ ಮೇಲ್ಮನವಿ ಅಧಿಕಾರಿ ಯಾರು ಅಂತ ಕ್ಲಿಯರ್ ಆಗಿ ಬೋರ್ಡಲ್ಲಿ ಬರೆದು ಡೆಸಿಗ್ನೇಷನ್ ಎಲ್ಲ ಹಾಕಬೇಕು ಅಂತಿದೆ. ಅದು ಅವರು ನಿರ್ದೇಶನ ಕೊಡ್ತಾರೆ ಅಂತೇಳಿ ಅವ್ರಿಗೆ ನಾವು ಇವತ್ತು ಹೇಳ್ತೇವೆ, ನಿರ್ದೇಶನ ಕೊಡಿ ಅಂತ ಹೇಳ್ಬಿಟ್ಟು. ಇನ್ನೊಂದು ಕ್ಯಾಟಲಾಗಿಂಗ್ 4(1)A(B) ಪ್ರಕಾರ ಕ್ಯಾಟಲಾಗಿಂಗ್ ಮಾಡಿ ಅದನ್ನು ಡಿಸ್ಪ್ಲೇ ಮಾಡಬೇಕು. 17 ಇಶ್ಯೂಸ್ ಇದೆ, ಅದನ್ನ ಡಿಸ್ಪ್ಲೇ ಮಾಡಬೇಕು ಅಂತಲೇ ಅದನ್ನು ಮಾಡಿ ಅಂತ ಅವ್ರು ಹೇಳಿದ್ದೀವಿ. ಇವತ್ತು ಅವರಿಗೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ. ಅದು 20 ವರ್ಷ ಆದಮೇಲೂ 4(1)A(B) ಪ್ರಕಾರ ಕ್ಯಾಟಲಾಗಿಂಗು ಮತ್ತು ಇಂಡೆಕ್ಸಿಂಗ್ ಫೈಲ್ಸ್ ಏನು ಕಡತಗಳಿದೆ ಅದು ಆಗ್ತಾ ಇಲ್ಲ. ಅದರಿಂದ ತುಂಬ ಕೇಸಸ್ ಜಾಸ್ತಿ ಆಗಿದೆ ಅಂತ ನಾವು ಇವತ್ತು ಅಧಿಕಾರಿಗಳಿಗೆ ಮನ್ನಣೆ ಮಾಡಿದ್ದೇವೆ. ಅದು
DC ರವೀಂದ್ರ ಅವರು ಮತ್ತು CEO ನವೀನ್ ಭಟ್ ಅವರು ಕೂಡ ಅದು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಆ ಥರ ಆಗೋದಿಲ್ಲ ಅಂತೇಳಿ ನನ್ನ ಭಾವನೆ ಇದೆ. ಅವಧಿ ಇದೆ, ಆ ಅವಧಿ ಒಳಗಡೆ ಮಾಹಿತಿಯನ್ನು ಕೊಟ್ಬಿಡಿ. ನಿಮ್ಮ ಹತ್ರ ಅದೇನು ಮಾಹಿತಿ ಲಭ್ಯ ಇರುವಂಥ ಮಾಹಿತಿಯನ್ನು ಕೊಡೋದಷ್ಟೇ. ಅವ್ನು ಏನೇನೋ ಕೇಳಿದ್ರೆ ಅದನ್ನೆಲ್ಲವನ್ನೂ ಕೊಡ್ಲಿಕ್ಕಾಗಲ್ಲ. ಏನು ಲಭ್ಯ ಇದೆ ಆ ಲಭ್ಯ ಇರೋ ಮಾಹಿತಿಯನ್ನು ಕೊಡಬೇಕು ನಿರ್ದಿಷ್ಟ ಅವಧಿ. ಅದನ್ನು ನಾವು ಅವ್ರಿಗೆ ಹೇಳಿದ್ದೀವಿ. ನಾವು ಅಧಿಕಾರಿಗಳಿಗೆ ಏನು ಕರೀತಾರಂತೆ, ನಾವು ಅಧಿಕಾರಿಗಳಿಗೆ ಅದೇ ಹೇಳಿರೋದು. ಇವಾಗ ಸೆಟಲ್ಮೆಂಟ್ ಕರೀತಾರೆ, ಮಾಹಿತಿ ಕೊಡೋದಿಲ್ಲ, ಅಲ್ಲಿ ಬನ್ನಿ ಮಾತಾಡೋಣ ಅಂತ ಹೇಳ್ತೀರಾ. ನೆಕ್ಸ್ಟ್ ಡೇ ಬಂದುಬಿಟ್ಟು ನೀವೇ ಕಂಪ್ಲೇಂಟ್ ಮಾಡ್ತೀರಾ, ಬ್ಲ್ಯಾಕ್ ಮೇಲರ್ಸ್ ಇವರೆಲ್ಲನೂ ಹಂಗೆ. ಬ್ಲ್ಯಾಕ್ ಮೇಲರ್ಸ್ನ ಕ್ರಿಯೇಟ್ ಮಾಡೋದೇ ಅಧಿಕಾರಿಗಳು ಅಂತ ನಾವು ಅವ್ರಿಗೆ ಹೇಳಿದ್ದೀವಿ. ಅವರೇ ಕ್ರಿಯೇಟ್ ಮಾಡೋದು ಬ್ಲ್ಯಾಕ್ ಮೇಲರ್ಸ್ ಯಾಕೆ ಕ್ರಿಯೇಟ್ ಆಗ್ತಾರೆ? ಇವರು ಮಾಹಿತಿ ಕೊಡೋದಿಲ್ಲ, ಬನ್ನಿ ಮಾತಾಡೋಣ ಸೆಟಲ್ಮೆಂಟ್ ಅಂತ ಅವರು ವರ್ಡ್ ಯೂಸ್ ಮಾಡಿ. ನಾವು ಸೆಟಲ್ಮೆಂಟ್ ಅಂತ ವರ್ಡ್ ಯೂಸ್ ಮಾಡಿಲ್ಲ, ಯಾಕಂದರೆ ಅದು ಅಫಿಷಿಯಲ್ ಇದಲ್ಲ ಅಂತ ಹೇಳ್ಬಿಟ್ಟು ನಾವು ಯೂಸ್ ಮಾಡಿಲ್ಲ. ಸೊ ಅವ್ರಿಗೆ ಕರೀದಿರಿ, ಈಗ ಮಾತಾಡೋಕ್ಕೆಲ್ಲ ಹೋಗ್ಬೇಡಿ, ಮಾಹಿತಿ ಕೊಡಿ ಅಂತೇಳಿ. ಮಾಹಿತಿ ಕೊಡದೇ ಇರೋದಕ್ಕೆ ಯಾವುದಿದೆ ಅಂತ ಹೇಳಿ ತುಂಬ ಇದೆ. ಮಾಹಿತಿ ಕೊಡದೇ ಇರೋಂಥದ್ದು ಸೆಕ್ಷನ್ 8(1) ಓದಿತಾವು, ಅದರಲ್ಲಿ ತುಂಬ ಡಿನೈಲ್ಸ್ ಇದೆ. ಕೆಲವೊಂದಿದೆ, ಈ ಪರ್ಸ್ನಲ್ ಇನ್ಫಾರ್ಮೇಷನ್ಸ್ ಎಲ್ಲ ಕೊಡಬಾರ್ದು ಅಂತ. ಕೆಲವೊಂದು ಪರ್ಸ್ನಲ್ ಇನ್ಫಾರ್ಮೇಷನ್ನು, ಕೆಲವೊಂದು ದೇಶದ ಆರ್ಥಿಕತೆ ಮತ್ತು ಇದು ಸೆಕ್ಯೂರಿಟಿ ಡಿಫೆನ್ಸು ಅದಕ್ಕೆ ಸಂಬಂಧಪಟ್ಟಿದ್ದು ಆ ಥರದ್ದಿದೆ. ಇನ್ವೆಸ್ಟಿಗೇಷನ್ ನಡೆಸಿದ್ರೆ ಯಾವುದಾದ್ರು ಆ ಥರದ್ದಿದೆ, ತುಂಬ ಇದೆ ಅದರಲ್ಲಿ. ಸೊ ಸೆಕ್ಷನ್ 8(1) ಓದಿತಾವೆಲ್ಲ. ನಾನು ಹೇಳೋದು ಇಷ್ಟ, ನಾನು ಆ್ಯಸ್ ಎ ಜರ್ನಲಿಸ್ಟ್ ನಾನು ಹೇಳೋದು ನಿಮಗೆ, ತಾವೆಲ್ಲ ಅಧಿಕಾರಿಗಳನ್ನ ಕ್ವಶನ್ ಮಾಡಬೇಕಾದ್ರೆ ನೀವು ಅದನ್ನ ಓದ್ಕೊಂಡಿರ್ಬೇಕು. ತಾವು ಒಂದ್ಸಲ ಇರೋದು 20 ಪೇಜ್ ಅದು, ತಾವು ಒಂದ್ಸಲ ಓದ್ಕೊಂಡ್ರೆ ನೀವು ಅಧಿಕಾರಿಗಳನ್ನ ಧೈರ್ಯವಾಗಿ ಪ್ರಶ್ನೆ ಮಾಡ್ಬೋದು. ಇಲ್ಲಾಂದರೆ ಅವ್ರು ಹೇಳಿದ್ ಕೇಳ್ಕೊಂಡು ಬರ್ಬೇಕಾಗ್ತದೆ. ಸೊ ಆ ಥರ ಮಾಡಕ್ಕೆ ಹೋಗ್ಬೇಡಿ ತಾವು ಅಂತೇಳಿ. ತಾವು ಎಜುಕೇಟ್ ಆಗಿ ಜನಗಳನ್ನ ಎಜುಕೇಟ್ ಮಾಡಿ ಮತ್ತು ಅಧಿಕಾರಿಗಳು ಎಜುಕೇಟ್ ಮಾಡಿ ಮಾಹಿತಿ ಸಿಗಲಿ ಅಂತ ಬರೋದು. ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟಲ್ಲಿ ಯಾವುದೂ ಇನ್ಫಾರ್ಮೇಷನ್ ಸಿಗ್ತಿರಲಿಲ್ಲ. ಅದಕ್ಕಾಗಿ ಮಾಹಿತಿ ಆ್ಯಕ್ಟ್ 2005 ಬಂದಮೇಲೆ ಅದು ಜನ ಒಂದು ಮಾಹಿತಿ ತೊಗೊಳಕ್ಕೆ ಶುರು ಮಾಡಿದ್ರು. ಅಧಿಕಾರಿಗಳು ಯಾವಾಗ ಮಾಹಿತಿ ಡಿನೈ ಮಾಡ್ತಾರೆ ಆವಾಗ ನೀವು ಹೇಳ್ದಂಗೆ ಎಲ್ಲನೂ ಬ್ಲ್ಯಾಕ್ ಮೇಲು ಅದು ಇದೆಲ್ಲ ಶುರು ಆಗುತ್ತೆ. ಇನ್ನೊಂದು ಏನಾಗುತ್ತೆ, ಅದಕ್ಕೆ ಇವಾಗ ಒಂದ್ಸಲ ಒಂದು ರಕ್ತದ ರುಚಿ ಕಂಡ್ರೆ ಹೆಂಗಾಗುತ್ತೆ, ಮನುಷ್ಯನ ರಕ್ತದ ರುಚಿ ಎಲ್ಲಿಗೆ ಸಿಕ್ತು ಅಂತ ಏನಾಗುತ್ತೆ ಹೇಳಿ, ನೆಕ್ಸ್ಟ್ ಟೈಮು ಮನುಷ್ಯನ ಅಂಟು ಮಾಡೋಕ್ಕಾಗುತ್ತೆ. ಈ ಟೇಸ್ಟ್ ದ ಬ್ಲಡ್. ಸೊ ಅದೇ ಥರ ಇವಾಗ ಏನಾಗಿದೆ, ಅದೊಂಥರ ರುಚಿಯಾಗಿ ಒಂಥರ ಉಪಕಸಬಲ್ಲ ಕಸಬೆ ಆಗ್ಬಿಟ್ಟಿದೆ. ನಿರ್ದಿಷ್ಟ ಪ್ರಕಾರ ಆ ಕಾಯ್ದೆಗೆ ಯಾವ ಹಕ್ಕುದಾರ ಅಥವಾ ಹೋರಾಟಗಾರ ಅವೆಲ್ಲ ಏನಿಲ್ಲ. ಅವನೊಬ್ಬ ಮಾಹಿತಿ ಕೇಳೋದ ಅಥವಾ ಮಾಹಿತಿ ಕೊಡೋದ ಅಷ್ಟೇ. ದುರ್ಬಲಗೊಳಿಸಕ್ಕೆ ಪ್ರಯತ್ನ ಮಾಡಿದಾಗ, ಇಲ್ಲ ದುರ್ಬಳಕೆ ಮಾಡೋಕ್ಕೆ ಶುರು ಮಾಡಿದಾಗ ಮಾಹಿತಿ ಆಯೋಗದಲ್ಲಿ ಇರೋರು 26 ಜನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ದೀವಿ. 26 ಜಿಲ್ಲೆಯಲ್ಲಿ, ಕೋಲಾರ ಜಿಲ್ಲೆಯಲ್ಲಿ ಒಬ್ಬರಿದ್ದಾರೆ, ಇಬ್ಬರು ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಯಾರೂ ಇಲ್ಲ ಆ ಥರದವರು, ಇನ್ನೂ ಬಂದಿಲ್ಲ, ಆ ಹಂತಕ್ಕೆ ಬಂದಿಲ್ಲ. ಇಲ್ಲಿ ಕೆಲವರು ನಮ್ಗೆ ಗೊತ್ತಿದ್ದಾರೆ, ಅಬಿಚುವಲ್ ಇದ್ದಾರೆ ಕೆಲವರು ಅಂತೇಳಿ ಗೊತ್ತಿದೆ. ನಂದು ಇಲ್ಲೇ ಹುಣಸೂರು, ನಂದು ನೇಟಿವ್, ನಮ್ಮ ಊರಿಂದನೇ ಒಬ್ಬ ಆಗ್ತಾನೆ. ಇದುವರೆಗೂ ಬಂದಿಲ್ಲ ಅವನ ಆಯೋಗಕ್ಕೆ. ಬಂದರೆ ವಿಚಾರಿಸೋಣ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಇನ್ನೂ ಬಂದಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಹುಣಸೂರು ವಿಲೇಜಿಂದ ಒಬ್ಬ ಅಪ್ಲಿಕೆಂಟ್ ಹೆಸರೆಲ್ಲ ಹೇಳಲ್ಲ, ಅವ್ನು ಬರ್ತಾನೆ ಡೈಲಿ ಬರುತ್ತೆ ಕೇಸ್. ಇಲ್ಲ, ಅದನ್ನ